ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಲಿಂಗಾಯತ ಪಂಚಮಸಾಲಿ ಮಕ್ಕಳ ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳ ಉದ್ಯೋಗಕ್ಕಾಗಿ ಮೀಸಲಾತಿಗಾಗಿ ಸಂಕಲ್ಪಿಸಿ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಹೋರಾಟ. ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಪ್ರತ್ಯೇಕ ಶಾಖಾ ಮಠ ಸಮುದಾಯ ಭವನ ನಿರ್ಮಾಣ. ರಾಜ್ಯಾದ್ಯಂತ ಪಂಚಮಸಾಲಿಗಳ ಸಂಘಟನೆ ಸಕ್ರಿಯವಾಗಿ ಪಣತೊಟ್ಟ ಪೂಜ್ಯ ಶ್ರೀಗಳು. ಪಂಚಮಸಾಲಿಗಳ ಶಾಖಾ ಮಠ ಸಮುದಾಯ ಭವನ ಮಕ್ಕಳಿಗೆ ಅಲ್ಲಿ ಶಿಕ್ಷಣ. ಭಕ್ತರ ಹೃದಯ ಸಿಂಹಾಸನವೇ ನನಗೆ ಮಠ ಎಂದ ಪೂಜ್ಯ ಶ್ರೀಗಳು. ಮತ್ತೊಮ್ಮೆ ಮೂಲೆ ಮೂಲೆಗೆ ಸಂಚರಿಸಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಬಾಂಧವರನ್ನು ಸಂಘಟಿಸುವ ಕಾರ್ಯದಲ್ಲಿ ತೊಡಗಿದ ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿ. ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ಗೆ ಯಾರಾದರೂ ದೇಣಿಗೆ ರೂಪದಲ್ಲಿ ಜಾಗ ನೀಡಿದವರಿಗೆ ಆ ಸಮುದಾಯ ಭವನಕ್ಕೆ ಹೆಸರಿಡುವುದಾಗಿ ಪೂಜ್ಯ ಶ್ರೀಗಳ ಹೇಳಿಕೆ. ರಾಜ್ಯಾದ್ಯಂತ ಪಂಚಮಸಾಲಿಗಳ ಸಂಘಟನೆ ಸಕ್ರಿಯವಾಗಿಸುವ ಪಣ ತೊಟ್ಟ ಜಯ ಮೃತ್ಯುಂಜಯ ಸ್ವಾಮೀಜಿ. ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಲಿಂಗಾಯತ ಪಂಚಮಸಾಲಿಗಳ ಸಮಾಜದ ಪ್ರತ್ಯೇಕ ಶಾಖಾ ಮಠ ಸಮುದಾಯ ಭವನ ನಿರ್ಮಾಣ. ಭಕ್ತರ ಹೃದಯ ಸಿಂಹಾಸನವೇ ನನಗೆ ಮಠ ಎಂದ ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿ. ಟ್ರಸ್ಟ್ಗೆ ದೇಣಿಗೆ ರೂಪದಲ್ಲಿ ಜಾಗ ನೀಡುವವರ ಹೆಸರು ಕಟ್ಟಿದ ಸಮುದಾಯಕ್ಕೆ ಭವನದ ಹೆಸರಿಡಲಾಗುವುದೆಂದು ಪೂಜ್ಯ ಶ್ರೀಗಳು ಹೇಳಿದರು. ಭಕ್ತರು ಪೀಠ ಕಟ್ಟಿದ್ದೀನಿ. ನಮ್ಮ ಪೀಠೆಯಲ್ಲಿ ಕಟ್ಟಿದ್ದೀನಿ. ಭಕ್ತರು ಪೀಠ ಕಟ್ಟಿದ್ದೀನಿ. ನಮ್ಮ ಭಕ್ತರ ಮನೆಗಳೇ ನನ್ನ ಪೀಠ. ನಮ್ಮ ಭಕ್ತರ ಹಳ್ಳಿಗಳು ನನ್ನ ಕುಂಡಸನ ಅಂತ ನಾವು ಪ್ರಮಾಣ ಮಾಡಿದ್ವಿ. ನಮ್ಮ ಭಕ್ತರ ಮನೆಗಳೇ ನನ್ನ ಪೀಠ. ನಮ್ಮ ಭಕ್ತರ ಹಳ್ಳಿಗಳು ನನ್ನ ಕುಂಡಸನ ಅಂತ ನಾವು ಪ್ರಮಾಣ ಮಾಡಿದ್ವಿ. ಇನ್ನು ಮುಂದೆ ಒಂದು ಕಡೆ ಸಂಘಟನೆ ಹೋರಾಟದಲ್ಲಿ ಯಾರು 10 ಗುಂಟೆಗಿಂತ ಹೆಚ್ಚು ಭೂಮಿ ಯಾರು ದಾನ ಮಾಡ್ತಾರೆ ಆ ಭೂಮಿಗಳಿಗೆ ಒಂದು ಮಕ್ಕಳ ಹಾಸ್ಟೆಲ್ ಜೊತೆಗೆ ಸಮುದಾಯಗಳನ್ನ ಅಲ್ಲೇ ರೂಪದಲ್ಲಿ ಒಂದು ಸಣ್ಣ ಶಾಖಾ ಮಠ ಇದು ಮಾಡಬೇಕಂತ ಪ್ಲಾನ್ ಮಾಡಿ 3 ಯಾರೇ ಭೂಮಿ ಕೊಟ್ಟವರ ಹೆಸರನ್ನ ಸಮುದಾಯ ಭವನ ಕಟ್ಟುವಂಥದ್ದು, ಮಕ್ಕಳಿಗೆ ಹಾಸ್ಟೆಲ್ ಮಾಡುವಂಥದ್ದು, ನಾವು ಬಂದು ರೂಪದಲ್ಲಿ ಒಂದು ಚಿಕ್ಕ ಶಾಖಾ ಮಠ. ಈ ರೀತಿಯಲ್ಲಿ ಕರ್ನಾಟಕ ಎಲ್ಲಾ ತಾಲೂಕು ಮಾಡಬೇಕನ್ನುವಂಥ ವಿಚಾರ ಯೋಜನೆ ಅನುಭವ. ಈ ರೀತಿಯಲ್ಲಿ ಕರ್ನಾಟಕ ಎಲ್ಲಾ ತಾಲೂಕು ಮಾಡಬೇಕನ್ನುವಂಥ ವಿಚಾರ ಯೋಜನೆ ಅನುಭವ. ನಿಮ್ಮ ಕೂಡಲ ಸಂಘ ಶ್ರೀಪೀಠದ ಕಟ್ಟಡದ ಬಗ್ಗೆ, ಸ್ಥಳ ಜಾಗವನ್ನ ಖರೀದಿ ಮಾಡೋ ಬಗ್ಗೆ ಇದನ್ನು ಮಾಡಿ ನಾವೆಲ್ಲ ₹1 ಪಟ್ಟಿ ಹಾಕಿ ಮಠ ಕಟ್ಕೊಡ್ತೀವಿ ಅಂತ ಇವತ್ತು ಈ ಬಗ್ಗೆ ಯೋಚನೆ ಮಾಡೇ ಇಲ್ಲ. ಈ ಮನೆ ಮಹೇಶ್ ಅರ್ಪಣೆ ಹೇಳಕತ್ತ ಕಾಣಕ್ಕೆ ಹೇಳಕತ್ತೀವಿ. ಏನು ಕಳೆದ ವರ್ಷ ನಾವು ಕಟ್ಟಿರ್ತಕ್ಕಂಥ ಕಟ್ಟಡ ಕಟ್ಟಿರ್ತಕ್ಕಂಥ ಸ್ಥಳವನ್ನು ಮೋಸದಿ ಕೆಲವು ಕಬಳಿಸಿದ್ವಿ, ಹಾಳಾಗೋದನ್ನು ಬಿಟ್ಕೊಟ್ಟಿವಿ. ಈಗಾಗಲೇ ಕೋವಿಡ್ ಸಮಯದಲ್ಲಿ ಗುರುಗಳು ಉಳ್ಕೊಳ್ಳಿಕ್ಕೆ ಬಂದಂಥ ಜನರಿಗೆ ಪ್ರಸಾದಕ್ಕೋಸ್ಕರವಾಗಿ ಬಾಗಲಕೋಟೆ ಜಿಲ್ಲೆ ಸಮಾಜ ಬಾಂಧವರು ಸುಮಾರು 72 ಲಕ್ಷ ಖರ್ಚು ಮಾಡಿ ನನಗೆ ಉಳ್ಕೊಳ್ಳಿಕ್ಕೆ ಒಂದು ಒಂದು ಪೀಠವನ್ನು ಅಲ್ಲಿ ಪೀಠ ತರಾಂತ ಮಾಡಿದೆ. ಪೀಠ ಸ್ವತಂತ್ರ. ನನ್ನ ಪೀಠ ಎಲ್ಲಿ ಕಟ್ಟಿದ್ದೀನಿ? ಭಕ್ತರಲ್ಲಿ ಪೀಠ ಕಟ್ಟಿದ್ದೀನಿ. ನಮ್ಮ ಭಕ್ತರ ಮನೆಗಳೇ ನನ್ನ ಪೀಠ. ನಮ್ಮ ಭಕ್ತರ ಹಳ್ಳಿಗಳು ನನ್ನ ಕೂಡಲ ಸಂಗಮ ಅಂತ ನಾನು ಪ್ರಮಾಣ ಮಾಡಿದ್ದೀನಿ. ಭಕ್ತರ ಹೃದಯವೇ ನನ್ನ ಸಿಂಹಾಸನ, ಭಕ್ತರ ಮನೆಯೇ ನನ್ನ ಪೀಠ, ಭಕ್ತರ ಹಳ್ಳಿಗಳೇ ಕೂಡಲ ಸಂಗಮ ಪ್ರಮಾಣ ಮಾಡ್ಬಿಟ್ಟೆ. ನಾನೇನ 4 ಗೋಡೆಯ ಮಠ ಕಟ್ಕೊಂಡು ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಅದಕ್ಕೋಸ್ಕರ ನಾನೇ ಬೀದಿ ಬರ್ಬೇಕಾಗಿತ್ತು. ಅದು ಬೇಡ ಸಣ್ಣ ನಂಗೆ ಕಟ್ಟು ನಾವು ಬಂದಿರ್ತಕ್ಕಂಥ ಸಮಾಜ ಕಟ್ಟಕ್ಕೆ 4 ಗೋಡೆಯ ಕಟ್ಟಡ ಮುಖ್ಯ ಅಂತೇಳಿ ಗಾಳಿ ತೋರಿ ಸಮಾಜ ಮುಖ್ಯ ಕೊಡಬೇಕಾಗಿ ಅಲ್ಲೇ ಕೂಡಲ ಸಂಘದಲ್ಲಿ ಏನು ಮಾಡ್ಬೇಕು ಅನ್ನೋ ಬಗ್ಗೆನೂ ನಮ್ಮ ಅದನ್ನು ಸಂಕಲ್ಪ ಮಾಡಕ್ಕೆ ಹೋಗಲ್ಲ. ಸಮಾಜ ಸಂಕಲ್ಪ ಮಾಡಿ ಆ ಸಂಕಲ್ಪ ನೀವು ಭಕ್ತರು ಮಾಡಿರುತ್ತೆ. ನಾನು ಸಮಾಜ ಕಟ್ತೀನಿ, ನೀವು ಭಕ್ತರು ಸಂಕಲ್ಪ ಮಾಡಿ ಗುರುಗಳಿಗೆ ಏನು ವಸತಿ ಮಾಡೋದು, ಗುರುಗಳಿಗೆ ಆ ಪೀಠಕ್ಕೆ ಬೇಕಾದ ಕಟ್ಟಡ ಕಟ್ಟುವಂಥದ್ದಾಗಿರ್ಬೋದು. ಭಕ್ತರು ನೀವು ಯಾವಾಗ ಮಾಡ್ತೀರೋ ನೀವು ಬಿಟ್ಟಿರ್ತಕ್ಕಂಥ ಅದಕ್ಕೆ ನೀವು ಮಾಡಿ ಅದು ಭಕ್ತರ ಸಂಕಲ್ಪ. ಗುರುಗಳು ಭಕ್ತರು ಕೂಡಿ ಸಮಾಜ ಸಂಕಲ್ಪವನ್ನು ಇವತ್ತು ನಾವೇ ಮಾಡ್ಕೊಂಡಿವಿ. ಅದರ ಮುಂದಿನ ದಿನಗಳ ನೀವೆಲ್ಲ ಕೂಡ್ಕೊಂಡು ಯಾವ ರೀತಿ ಆಲೋಚನೆ ಮಾಡ್ತೀರಿ, ಕೂಡಲ ಸಂಘದ ಮೂಲ ಪೀಠ ಅಲ್ಲಿ ಏನು ಮಾಡಬೇಕು ಅನ್ನೋಂಥದ್ದು ಮತ್ತು ಚೆನ್ನಮ್ಮನ ಕಿತ್ತೂರಲ್ಲಿ ಶಾಖಾ ಮಠ ಮಾಡಲಿಕ್ಕೆ ಈಗಾಗಲೇ 4 ಎಕರೆ ಭೂಮಿ ಈಗಾಗಲೇ ನೋಡಿದ್ದೀವಿ. ಅದನ್ನು ಸಂದರ್ಭದಲ್ಲಿ ಜೋಡಿ ಹಾಕೊಂಡು ಬೆಳಗಾವಿ ಜಿಲ್ಲೆಗೆ ಪ್ರವಾಸ ಮಾಡಿ ಅಲ್ಲಿ ಶಾಖಾ ಮಠ ಕಟ್ಟುವಂಥದ್ದು. ವಿಜಯಪುರದಲ್ಲಿ ಅಲ್ಲಿ ಶಾಖಾ ಮಠ ಕಟ್ಟಲಿಕ್ಕೆ ಸುಮಾರು 20 ಗುಂಟೆ ಭೂಮಿಯನ್ನು ಅಲ್ಲಿ ಖರೀದಿ ಮಾಡಿದರೆ ಅಲ್ಲಿ ಶಾಖಾ ಮಠ ಪ್ಲಸ್ ಸ್ಕೂಲ್ ಮಾಡೋ ಪ್ರಯತ್ನ. ಇಂಡಿ ತಾಲೂಕಿನಲ್ಲಿ
ಪಂಚಮಸಾಲಿ ಸಮಾಜದಲ್ಲಿ 21 ಜಮೀನು ದಾನ ಮಾಡಿದ್ರೆ ಅಲ್ಲಿ ಒಂದು ಫ್ರೀ ಆಶ್ರಮ ಮಾಡುವಂಥ ಹೀಗೆ ಎಲ್ಲ ಕಡೆ ಆ ಕಾರಣಕ್ಕೋಸ್ಕರವಾಗಿ ಇನ್ನು ಮುಂದೆ ಒಂದು ಕಡೆ ಸಂಘಟನೆ ಹೋರಾಟದಿದ್ದೀರಿ. ಯಾರು 10 ಗಂಟೆಗಿಂತ ಹೆಚ್ಚು ಭೂಮಿ ಯಾರು ದಾನ ಮಾಡ್ತಾರೆ ಆ ಭೂಮಿಯೊಳಗೆ ಒಂದು ಮಕ್ಕಳ ಹಾಸ್ಟೆಲ್ ಜೊತೆಗೆ ಸಮುದಾಯ ಭವನ ಅಲ್ಲೇ ಉಳ್ಕೊಳ್ಳೋಕೆ ಒಂದು ಸಣ್ಣ ಶಾಖಾ ಮಠ ಇದು ಮಾಡ್ಬೇಕಂತ ಪ್ಲಾನ್ ಮಾಡಿ 3 ಬೇರೆ ಭೂಮಿ ಕೊಟ್ಟವ್ರ ಹೆಸರನ್ನ ಸಮುದಾಯ ಭವನ ಕಟ್ಟುವಂಥದ್ದು, ಮಕ್ಕಳಿಗೆ ಹಾಸ್ಟೆಲ್ ಮಾಡುವಂಥದ್ದು, ನಾವು ಬಂದು ಉಳ್ಕೊಳ್ಳಿಕ್ಕೆ ಒಂದು ಚಿಕ್ಕ ಶಾಖಾ ಮಠ ಈ ರೀತಿಯಾಗಿ ಕರ್ನಾಟಕ ಎಲ್ಲ ತಾಲೂಕು ಮಾಡ್ಬೇಕನ್ನುವಂಥ ವಿಚಾರ ಯುವಜನರಿಗೆ ಯಾರು ಭೂಮಿ ಕೊಡ್ತಾರೆ ಯಾರು ಭೂಮಿ ಕೊಡ್ತಾರೋ ಅಲ್ಲಿ ಮಾಡ್ಬೇಕು ಅಂತೇಳಿ ನಾವೆಲ್ಲ ವಿಚಾರ ಮಾಡ್ಕೊಂಡಿವಿ. ಯಾರು ಭೂಮಿ ದಾನ ಮಾಡ್ತಾರೋ ಆ ಪ್ರಕಾರ ಈಗಾಗಲೇ ನಮ್ಮ ಇಂಡಿಯಾ ಒಳಗೆ ರಮೇಶ್ ಗೌಡ್ದಿರೋದವ್ರು 20 ಗುಂಟೆ ಭೂಮಿ ಕೊಟ್ಟು ದಾನ ಮಾಡ್ಕೊಂಡ್ರೆ ಅದನ್ನು ಆದಷ್ಟು ಮೊದಲು ಮುಂಚೆ ಏನು ಮಾಡ್ತಿದ್ವಿ ನಂಬಿ ಎಲ್ಲ ಕಟ್ಟಿದ್ವಿ ಅವ್ರಿಗೆ ಕೊಟ್ಟಿದ್ವಿ. ಈಗ ನಾವು ಶಾಡರ್ ಆಗಿವಿ, ಫಸ್ಟ್ ಭೂಮಿ ಕೊಟ್ಟರೆ ಕಟ್ಟಡ ಮಾಡೋಕ್ಕಂತ ತೀರ್ಮಾನ ಮಾಡಿವಿ. ಅದಕ್ಕೋಸ್ಕರ ಮತ್ತೆ ಕೆಲವರು ಸಂಸ್ಥೆ ರಿಜಿಸ್ಟ್ರೇಷನ್ ಆಗೈತಿ ಮಾಡೈತಿ ಅಂತ ನಮ್ಮ ಸಂಸ್ಥೆ ರಿಜಿಸ್ಟ್ರೇಷನ್ ಆಗೈತಿ. ನಮ್ಮ ಸಂಘಟನೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ನಮ್ಮದು 2025 ಇಸ್ವಿಯ ಕರ್ನಾಟಕ ರಿಜಿಸ್ಟ್ರು ಆ್ಯಕ್ಟ್ ಪ್ರಕಾರ ನಮ್ಮ ಸಂಸ್ಥೆ ರಿಜಿಸ್ಟ್ರೇಷನ್ ಆಗೈತಿ. ಹಾಗಾಗಿ ಸ್ವತಂತ್ರವಾದ ಸಂಘಟನೆ. ನಮ್ಮ ಮಾಲೀಕ ಯಾರಪ್ಪ ಅಂದರೆ ನಿಮ್ಮಂಥ ಶ್ರೀಸಾಮಾನ್ಯರ ಮಾಲೀಕರು ಅಂತ. ಹಾಗಾಗಿ ಒಳ್ಳೆಯ ರಾಜಕಾರಣ ಯಾರು ಸಮಾಜ ನಿಸ್ವಾರ್ಥ ರಾಜಕಾರಣ ಅಂಥವ್ರು 5-6 ಬೆಳವಣಿಗೆ ಬಂದರು ಅವರ ಸಲಹೆ ಕೊಟ್ಕೊಂಡು ಜನಸಾಮಾನ್ಯ ಕಟ್ಕೊಂಡು ಸಮಾಜವನ್ನು ಕಟ್ಟುವ ಕೆಲಸವನ್ನು ನಾವು ನೀವು ಇದು ಸೇರ್ಕೊಂಡು ಪ್ರಾಮಾಣಿಕವಾಗಿ ಮಾಡೋಣ. ಎಲ್ಲರೂ ಅಪೇಕ್ಷೆ ಏನಪ್ಪ ಅಂದ್ರೆ ಅಜ್ಜವ್ರಿಗೆ ಮೇಲೆ ಹೆಚ್ಚು ರಾಜಕಾರಣ ಮಾತು ಕೇಳಕ್ಕೆ ಹೋಗ್ಬೇಡಿ ಅಂತ ಹೇಳಕತ್ತಾರೆ. ನಾನಂತೂ ಈ ಮುಂಚೆ ಯಾವಾಗ ಮೊನ್ನೆ ಮೋಸ ಆಯಿತು ಅವತ್ತನ್ನು ಕೇಳೋದು ಕೊಟ್ಟೆ. 4-5 ಮಂದಿ ಕೆಲವರು ಜನ ಒಳ್ಳೆಯವರು ಅವ್ರ ಮಾತ್ರ ಕೇಳಬೇಕಾಗತ್ತೆ. ಒಳ್ಳೆ ನಿಸ್ವಾರ್ಥ ಇರಬೇಕಾಗ್ತದೆ ಅಂತ 4 ಮಂದಿ ಮಾತು ಕೇಳ್ತೀನಿ. ಹೆಚ್ಚು ಮಾತು ಯಾರು ಕೇಳ್ತೀನಿ ನಿಮ್ಮನ್ನು ಕೇಳ್ತೀನಿ. ನಿಮ್ಮನ್ನು ಕೇಳ್ಕೊಂಡು ಸಂಘಟನೆ ಮಾಡೋ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಹಾಗಾಗಿ ಮೇಲೆ ನಾವು ಕೆತ್ಕೊಂಡು ಸ್ವತಂತ್ರವಾದಂಥ ಸಮಾಜವನ್ನು ಈ ಸ್ವತಂತ್ರ ಸಮಾಜನೇ ಈ ಸ್ವತಂತ್ರ ಸಮಾಜಕ್ಕೆ ಯಾರು ಬೇಡಿಕೆ ಹಾಕಿದ್ದಾರೆ ಸ್ವತಂತ್ರವಾದ ಸಮಾಜವನ್ನು ಸ್ವತಂತ್ರ ಸಂಘಟನೆಯನ್ನು ಎಲ್ಲರೂ ಕೂತ್ಕೊಂಡು ಪ್ರಾಮಾಣಿಕವಾಗಿ ಕಟ್ಟುವಂಥ ಕೆಲಸವನ್ನು ನಾವು ನೀವು ಎಲ್ಲರೂ ಸೇರೋಣ. ಕಳೆದ 2-3 ದಿನದಲ್ಲಿ ಕೆಲವೊಂದು ಕೈಘಟನೆಗಳಾಗಲಿ ನಂದು ಮೇಲೆ ಆಯಿತು, ಸಮಾಜ ಮೇಲೆ ಆಯಿತು, ಏನೇ ಆಯಿತು. ಆದರೆ ಇವತ್ತು ಬೆಂಗಳೂರಿಂದ ಬೀದರ್ವರೆಗೆ ಕಾರವಾರದವರೆಗೆ ಎಲ್ಲ ಕಡೆ ಪ್ರವಾಸ ಮಾಡಕತ್ತೀನಿ. ತಿಳುವಳಿಕೆ ಇರ್ತಕ್ಕಂಥ ಸಮಾಜ ಮುಖಂಡರ ಕೈಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ. ಜನಸಾಮಾನ್ಯರು ಬರೋದಾದರೆ ಸಾಮಾನ್ಯ ಜನರು ಯಾರಲ್ಲಿ ಸಹ ಯಾರು ಗೊತ್ತಿಲ್ಲ ಅವಾಗೆಲ್ಲ ಗೊತ್ತೈತಿ. ನಮ್ಮ ಗುರುಗಳು ಏನಂತ ಗೊತ್ತೈತಿ.